ಗುರುಗಳೇ ಏನು ಇವತ್ತು ನೀವು ಸೈಲೆಂಟ್ ಆಗಿಬಿಟ್ಟು ಮ್ಯಾಮ್ ಮನೇಲಿ ಏನಾದರೂ ಹೇಳಿದ್ರಾ ಸೈಲೆಂಟ್ ಆಗಿರ್ಬೇಕಂತ? ಏನು ಹೇಳಿಲ್ಲ ಸರ್ ಮ್ಯಾಮ್ ಏನು ಹೇಳಲ್ಲ ಸರ್. ಓಕೆ ಗುರುಗಳೇ ಕೊಡಿ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಖುಷಿ ಆಗ್ತಾ ಇದೆ. ಸೊ ಸ್ಟ್ರೈಟ್ ಕ್ವಶನ್ಗೆ ಬಂದ್ಬಿಡ್ತೀನಿ. ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಂಗೆ ಹೇಳಿ, ನಮಗೆಲ್ಲರಿಗೂ ಹೇಳಿ. ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗೂ ತುಂಬ ಧನ್ಯವಾದಗಳು. ಅದೇ ಥರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸಲ್ಲಿ ಏನು ಮಗನಾಗಿ ನೋಡಿದ್ದೀನಿ, ಈಗಲೂ ಹಾಗೆ ನೋಡ್ತಾ ಇದ್ದೀನಿ. ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಲಿಸಿ ನಾನು ತುಂಬ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲನಪ್ಪ. ಅದೇನೋ ಈಗಲೂ ನಾನು ತುಂಬ ಅವ್ನ ಮಗನಾಗಿಯೂ ನೋಡ್ತೀನಿ, ಒಂದು ಲವರ್ ಆಗಿಯೂ ನೋಡ್ತೀನಿ. ಅದರಲ್ಲೇನೋ ಆ ಥರ ಎರಡು ಕನೆಕ್ಷನು ಕನೆಕ್ಟ್ ಆಗಿತ್ತು ನನಗೆ, ಅದೇನೋ ಗೊತ್ತಿಲ್ಲ. ಎರಡು ಹೃದಯ ಇದ್ದಂಗೆ ನಮಗೆ. ಅದೇ ಥರ ನಮ್ಮ ರೂಪೇಶ್ ರಾಜಣ್ಣ ನಮ್ಮ 3 ಜನ ತುಂಬ ಚೆನ್ನಾಗಿದ್ದು. ಆ 3 ಜನದಿಂದ ಇಲ್ಲಿ ಕರ್ಕೊಬಂದು ನನ್ನ ಹೆಂಡತಿ ಹತ್ರ ಬಡ್ಡೆ ನಿಲ್ಲಿಸಿದ್ದೆ. ಈ ಬಿಗ್ ಬಾಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ನಾವು ಇಬ್ಬರು 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸ್ಸಸ್ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಹೌದಾ? ನೋಡಿ. ಆಯ್ತು ಮೇಡಮ್ ಹೇಳಿ, ಯಾವಾಗ ಲವ್ ಆಯ್ತು, ಯಾವಾಗ ಶುರು ಆಯ್ತು? ಮದ್ವೆ ಆದ್ಮೇಲೆ ಲವ್ ಆಯ್ತಾ, ಮದ್ವೆಗೆ ಮುಂಚೆ ಲವ್ ಆಯ್ತಾ, ಹೆಂಗೆ? ಏ ಸರ್ ಏನು ಹೇಳ್ಕೊಡ್ತಾ ಇದ್ದೀರಾ? ಇಲ್ಲ ನಾನೇ ಹೇಳ್ತೀನಿ, ಅದೇನಾರು ಹೇಳಿ. ಅವ್ರೇನಾದ್ರು ಹೇಳಿ ಅಂತ ಹೇಳ್ಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಹೌದಾ, ಒಳ್ಳೇದಾಯ್ತು. ಯಾರೊಬ್ರು ಇರಬೇಕು ವಿರೋಧ ಪಕ್ಷದವರು. ನಾನು ನನ್ನ ಹೆಂಡತಿನ ತುಂಬ ಇಷ್ಟಪಡ್ತೀನಿ. ಅಂದರೆ ಸರಸ್ವತಿಯಾಗಿ ನೋಡ್ತೀನಿ, ಲಕ್ಷ್ಮಿಯಾಗಿ ನೋಡ್ತೀನಿ, ದುರ್ಗಿಯಾಗಿಯೂ ನೋಡ್ತೀನಿ. ಆಗಾಗ ಅಡುಗೆ ಮನೆಯಿಂದ ಸೌಟ್ ಏನಾದರೂ ಬೀಳ್ತಾರಂತ ಸರ್ ಅಲ್ಲಿಗೆ? ಇಲ್ಲ, ನಾನು ಮನೆಯಲ್ಲಿ ಏನು ಮಾತಾಡಲ್ಲ, ಮೌನವಾಗಿರ್ತೀನಿ. ನನ್ನ ಹೆಂಡತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡೇ ಮದುವೆ ಆಗಿದ್ದೀನಿ. ಆದರೆ ನಾನೊಬ್ಬ ತುಂಬ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತೇನಲ್ಲ, ಈ ವೇದಿಕೆ ಮೇಲಿಂದ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರೋ ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ. ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ. ಅಯ್ಯೋ, ನನಗೆ ಅಷ್ಟು ಲವ್ ಮಾಡ್ಬೇಕಂತ ಮನ್ಸು ಹೇಳ್ತಾ ಇದ್ದೆ. ಅಲ್ಲ, ನಾವೆಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಹಾಗಾದ್ರೆ ಸರ್ಪ್ರೈಸ್. ನೆಕ್ಸ್ಟ್ ನೀವೇ ಆಕ್ಷನ್ ಡೈರೆಕ್ಷನ್ ಎಲ್ಲ ನಿಮ್ ಆನ್ ಸ್ಕ್ರೀನ್ ಸರ್. ನೀವು ಫೀಲ್ಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹೆಂಗೆ ನೀವು? ಇಲ್ಲ, ಇವಾಗ ಲವ್ ಫೀಲ್ಡ್ ಅಲ್ಲಿ ಇದ್ದೀನಿ. ಇಲ್ಲ, ನಾನು ತುಂಬಾ ದಿವಸದಿಂದ ಆದಂಥ ಆಸೆ ಇದೆ. ಅಂದರೆ ಇದನ್ನ ಹೇಳ್ಕೊಳಕ್ಕೆ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನಾನು ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್. ಅದು ಏನೋ ಗೊತ್ತ, ಮುಂಚೆ ಹಿಂಗೆ ಲವ್ ಮಾಡ್ತಿದ್ದು, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಯಾಕಾಗಿತ್ತು ಅದು ಹೇಳಿ. ಗ್ಯಾಪ್ ಯಾಕಾಗಿತ್ತು ಅಂದರೆ ಎಲ್ಲರಿಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟಾಗಿ ಹೇಳಿದ್ರು, ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬ ಪಿಕ್ಚರ್ ನೋಡ್ತೀವಿ, ತುಂಬ ಲವ್ ಮಾಡ್ತಾ ಇದ್ದು. ಇವಾಗ ರೂಪೇಶ್ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಹಾಡಾದ್ಮೇಲೆ ಡಾನ್ಸು ಮಾಡ್ಬೇಕಾದ್ರೆ ಖಂಡಿತ ಮಾಡ್ತೀವಿ. ಸಖತ್ತಣ, ಸೂಪರ್ ಆಗಿ ಆಕ್ಟಿವ್ ಮಾಡ್ತೀವಿ ಕಾಣ, ಕಲಾವಿದ ಕಾಣ. ನೀವ್ ಹೇಳಿ. ಅವ್ರು ಹೇಳಿದ್ರು, ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವು ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಲವ್ ಮಾಡುವಾಗ ಯಾವ ಥರ ಇರುತ್ತೆ ಅಂತಂದರೆ, ಆಗ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನೂ ಇರಲ್ಲ, ಫ್ಯಾಮಿಲಿ ಇರಲ್ಲ, ಏನೂ ಇರಲ್ಲ. ಆವಾಗ ನಾವು ಅವರಿಗಾಗಲಿ, ಅವ್ರು ನಮಗಾಗಲಿ ಟೈಮ್ ಕೊಡೋಕ್ಕಿರುತ್ತೆ. ಮದುವೆ ಆದಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗಿಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಕಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ. ಆವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ, ಒಬ್ರ ಮೇಲೆ ಒಬ್ರಿಗೆ ಕೋಪ ಆವಾಗ ಬರೋದು. ಅದನ್ನು ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಕಷ್ಟಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವು ಅವ್ರ ಹಿಂದೆ ಹೋಗ್ಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರಿಸೋದಕ್ಕೆ ಅವ್ರು ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ, ಪ್ರೀತಿ ತೋರ್ಸೋಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ದು ಎಲ್ಲರನ್ನೂ ಸಾಕ್ಬೇಕಲ್ವ ಅವರು. ಹಂಗಾಗಿ ನಾವು ಮದುವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ನರ್ಸ್ ಅಂತಂದ್ಬಿಟ್ಟು. ಆದರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತ, ಅವ್ರನ್ನ ಲವ್ ಮಾಡ್ತೀನಿ ಅಂತಲೂ ಕೇಳಲಿಲ್ಲ, ಡೈರೆಕ್ಟಾಗೆ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ಮ ಕೆಲಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ. ನಿಮ್ಮ ಫ್ಯಾಮಿಲಿ ದೊಡ್ಡದು, ನಮ್ಮದು ಚಿಕ್ಕದು. ಆವಾಗ ಏನಾಗುತ್ತೆ ಅಂತಂದರೆ, ಕೆಟ್ಟದ್ದು ಅಂತಂದಾಗ ಅಲ್ಲಿ ಕೆಟ್ಟದ್ದೇ ಬರುತ್ತೆ, ಒಳ್ಳೇದು ಯಾವಾಗಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತೂ ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳಿದೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದರೆ ಇಲ್ಲ ಅಂತ. ಆದರೆ ಅವತ್ತು ಹೇಳಿದರು, ನಾನು ಯಾವತ್ತೂ ನಿನ್ನ ಕೆಲಸದ ಬಗ್ಗೆ ಆಗಲಿ, ನಿನ್ನ ಬಗ್ಗೆ ಆಗಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ.
ಅವತ್ತಿಂದ ಇವತ್ತಿನ ತನಕ ಹಾಗೇ ಇದ್ದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ ಎಲ್ಲೂ. ರೀಟೇಕ್ ಬೇಕಾ? ಪಾಪ. ಓಕೆ, ಆದರೆ ಬನ್ನಿ ಮುಂದೆ ಬನ್ನಿ. ಸೊ ಫೈನಲಿ ಇವಾಗ ಹೇಗೆ ಅನಿಸ್ತಾ ಇದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್? ಇಲ್ಲ, ಚೆನ್ನಾಗಿದೆ. ಮಗು ಆಗೋ ತನಕ ಒಂದು ಪ್ರೀತಿ ಇರುತ್ತೆ, ಮಗು ಆದಮೇಲೆ ಇನ್ನೊಂದು ಪ್ರೀತಿ ಇರುತ್ತೆ. ಅದು ಎಲ್ಲರಿಗೂ ಹಂಚ್ಬೇಕಾದಾಗ ನಾವು ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅಷ್ಟೇ ನಾನು ಎಲ್ಲರಿಗೂ ಹೇಳೋದು. ನಂಗೆ ಗೊತ್ತು ಮ್ಯಾಮ್ ನಿಮ್ಗೆ ಹೆಂಗೆ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ. ಈ ನರ್ಸು ಡಾಕ್ಟ್ರುಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು ಯಾಕಂದರೆ ಅಷ್ಟು ಕೇರ್ಫುಲ್ ಆಗಿರಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ಮ ಸಂಸಾರವನ್ನು ಕೂಡ ಕಾಪಾಡಿದೆ. ಬಹಳ ಖುಷಿ ಆಯಿತು. ಸರ್, ಏನು ಪ್ರಪೋಸ ಮಾಡಲಿಲ್ವಂತೆ ನೀವು? ಇನ್ನು ಮುಂದೆ ಮಾಡ್ತೀನಿ ಮೇಡಮ್. ಅದೇ ಒಂದು ಹೇಳ್ಬೇಕು, ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗ್ಲಿಲ್ಲ, ಅವ್ರನ್ನ ತಪ್ಕೊಳ್ಳಿಲ್ಲ, ತುಂಬ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬ ಜನ ಕೇಳಿದ್ರು. ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ಮ ಯಾಕೆ ಅಂತ ಅಂದ್ಬಿಟ್ಟು. ಅದನ್ನು ಹೇಳ್ಬೇಕು. ಇವಾಗ ಒಂದು ವೇದಿಕೆ ಸಿಕ್ಕಿದೆ ಹೇಳೋಕ್ಕೆ. ನಮ್ಮದು ಹಿಂದೂ ಸಂಸ್ಕೃತಿನಲ್ಲಿ ಮಿಲ್ಟ್ರಿಗೆ ಹೋಗಿರ್ತಾರೆ 1 ವರ್ಷ 2 ವರ್ಷ, ಕೆಲವರು 5 ವರ್ಷ ಬಿಟ್ಟು ಬರ್ತಾರೆ. ಎಲ್ಲಿ ಏರ್ಪೋರ್ಟಲ್ಲಿ ಬರಲಿ, ಟ್ರೈನಲ್ಲಿ ಬರಲಿ, ಎಲ್ಲಿ ಬಂದ್ರೂ ಯಾರೂ ಹೋಗಿ ತಪ್ಕೊಳ್ಳಲ್ಲ. ಯಾಕೆಂದರೆ ಅದು ನಮ್ಮ ಹಿಂದೂ ಸಂಸ್ಕೃತಿ. ಅಷ್ಟು ವರ್ಷ ಬಿಟ್ಟವ್ರೆ, ಅವ್ರು ಯಾರೂ ತಪ್ಕೊಳ್ಳಲ್ಲ, ಮುಟ್ಕೊಡಲ್ಲ, ಮುದ್ದಾಡಲ್ಲ ಅಂತಂದಮೇಲೆ ನಾವು ಬಿಟ್ಟಿರೋದೇ 1 ತಿಂಗಳಾದ್ಮೇಲೆ ಒಳಗೆ ಹೋಗಿದ್ದೀವಿ. ನಾವು ಹೆಂಗೆ ನಮ್ಮ ಸಂಸ್ಕೃತಿನ ಮೀರೋಕ್ಕಾಗತ್ತೆ? ಹಂಗಾಗಿ ಅದು ಇದಾಯಿತು. ಯಾರೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಮ್ಮಿಬ್ಬರ ಮಧ್ಯೆ ಯಾವುದೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಯಾವತ್ತೇ ತಪ್ಪು ಮಾಡಲಿ, ನಾನು ಯಾವತ್ತೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ. ಅವ್ರು ತಪ್ಪು ಮಾಡಿದ್ರು ನಾನು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಪ್ರೀತಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡಬೇಕಾಗತ್ತೆ. ನಮಗೆ ಮಗು ಇರುತ್ತೆ, ಮಗು ಮುಂದೆ ನಾವು ಅವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮಗು ಆದಮೇಲೆ ನಾವು ಯಾವತ್ತೂ ಬೇರೆ ಆಗೋಕ್ಕೂ ಆಗಲ್ಲ. ಯಾಕೆಂದರೆ ಮಕ್ಕಳಿಗೋಸ್ಕರನೇ ನಾವು ಬದುಕಬೇಕು ಮಗು ಆದಮೇಲೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ.